ಸಂಕ್ಷಿಪ್ತ ಶ್ರೀದೇವಿ ಮಹಾತ್ಮೆ ಅಧ್ಯಾಯ 4 ಮಹಿಷಾಸುರ ಬಲ ಸಂಹಾರ. ಆಶ್ಚರ್ಯ ಸೂಚಕ ಚಿಹ್ನೆ. ಆಶ್ಚರ್ಯ ಸೂಚಕ ಚಿಹ್ನೆ. ದುಷ್ಟ ಮಹಿಷಾಸುರನ ಬಲವನ್ನು ಶಿಷ್ಟಳೆನಿಪ ಪರಾಂಬೆ ಬಹು ಉತ್ಕೃಷ್ಟ ರೌದ್ರದಿ ಸಂಹರಿಸಿದಳು. ಸುರರು ಹರುಷಿಸಲು ಸೂತ ಪುರಾಣಿಕರು ಶೌನಕರೇ ಮೊದಲಾದ ಋಷಿಗಳನ್ನು ಕುರಿತು ದೇವಿ ಮಹಾತ್ಮೆ ಹೇಳಲು ಮುಂದುವರೆಸಿದರು. ಹರಿ ಮತ್ತು ಬ್ರಹ್ಮ ಶಿವನನ್ನು ಹುಡುಕಿಕೊಂಡು ಹೊರಟರು. ಶಿವನು ಇವರಿಬ್ಬರನ್ನು ಹುಡುಕಿಕೊಂಡು ಬಂದನು. ಅಲ್ಲಿಯವರೆಗೆ ಏನಾಯಿತು ಎಂಬ ವಿಷಯವನ್ನು ತಿಳಿದುಕೊಳ್ಳಲು ಬ್ರಹ್ಮನನ್ನು ಶಿವನು ಕೇಳಿದನು. ಈ ಬ್ರಹ್ಮಾಂಡದಲ್ಲಿ ಇಷ್ಟೊಂದು ಅಲ್ಲೋಲ ಕಲ್ಲೋಲ ಪ್ರಶ್ನಾರ್ಥಕ ಚಿಹ್ನೆ. ವಿಷ್ಣುವಿನ ಮುಖದ ಮೇಲೆ ರಕ್ತದ ಬಿಂದುಗಳೇಕೆ ಎಂದು ಪ್ರಶ್ನಿಸಿದನು. ಆಗ ಬ್ರಹ್ಮನು ಮಧು ಕೈಟಭರು ವಧೆಯ ಪ್ರಸಂಗ ಹೇಳಿದನು. ಅದನ್ನು ಕೇಳಿ ಶಿವನಿಗೆ ಆನಂದವಾಯಿತು. ಮಹಾದೇವಿಯು ಜಗತ್ತಿಗಾಗಿ ಇಷ್ಟೊಂದು ಕಷ್ಟಪಟ್ಟಳೆ ಎಂದು ಸ್ಮರಿಸಿ ನಮಿಸಿದನು. ಮಧು ಕೈಟಭರ ರಕ್ತದಿಂದ ತೊಯ್ದ ಜಾಗವು ಭೂಮಿ ಎನಿಸಿತು. ಮೇಧಸ್ಸಿನಿಂದ ಕೂಡಿದ ಭೂಮಿಯು ಮೇದಿನಿ ಎಂಬ ಹೆಸರಾಯಿತು. ಅವರ ಮೂಳೆಗಳೇ ಪರ್ವತಗಳಾದವು. ಅಲ್ಲಿ ದೇವತೆಗಳು, ಮಾನವರು, ರಾಕ್ಷಸರು ಹುಟ್ಟಿದರು. ತ್ರಿಮೂರ್ತಿಗಳು ಈಶ್ವರರೆನಿಸಿದರು. ಹೀಗೆ ಬಹಳ ಕಾಲ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳು ನಡೆದವು. ಸಾವರ್ಣಿಕ ಮನ್ವಂತರದಲ್ಲಿ ಮಹಿಷಾಸುರನೆಂಬ ಅಸುರನು ದೇವತೆಗಳನ್ನು ಗೆದ್ದಿದ್ದನು. ತಾನೇ ಇಂದ್ರನ ಸ್ಥಾನದಲ್ಲಿ ಕುಳಿತನು. ಆಗ ಎಲ್ಲಾ ದೇವತೆಗಳು ಬ್ರಹ್ಮನ ಬಳಿ ಬಂದು ಮಹಿಷಾಸುರನ ಉಪಟಳವನ್ನು ಹೇಳಿಕೊಂಡರು. ಬ್ರಹ್ಮನು ಅವರನ್ನು ಶಿವನ ಬಳಿ ಕರೆದೊಯ್ದನು. ಎಲ್ಲ ಕೇಳಿ ಶಿವನಿಗೆ ಉಗ್ರವಾದ ಕೋಪ ಬಂದಿತು. ಕ್ಷಣಕಾಲ ಯೋಚಿಸಿ, ಇದು ನಮ್ಮಿಂದ ಸಾಧ್ಯವಿಲ್ಲದ ಕೆಲಸ, ಶ್ರೀಹರಿಯ ಬಳಿ ಹೋಗೋಣ ಎಂದು ಕ್ಷೀರಸಾಗರ ಶಯನನಾದ ಮಹಾವಿಷ್ಣುವಿನ ಬಳಿ ಬಂದರು. ಶ್ರೀಹರಿಯು ಅವರನ್ನು ಆಲಿಂಗಿಸಿ, ನೀವೆಲ್ಲ ಏಕೆ ದುಃಖಿತರಾಗಿದ್ದೀರಿ ಎಂದನು. ದೇವತೆಗಳು ನಮಸ್ಕರಿಸಿ, ಮಹಿಷಾಸುರನ ಕಾಟವನ್ನು ವಿವರಿಸಿ, ಈ ದುಷ್ಟನಿಂದ ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದರು. ಇದನ್ನು ಕೇಳಿ ವಿಷ್ಣುವಿಗೆ ಕೋಪ ಬಂದಿತು. ಆತನ ಕಣ್ಣುಗಳಲ್ಲಿ ಕಿಡಿ ಹಾರಿತು. ಬ್ರಹ್ಮ ಶಿವರ ಮುಖದಿಂದಲೂ ಕ್ರೋಧ ಜ್ವಾಲೆ ಹೊರಟಿತು. ಎಲ್ಲರ ತೇಜಸ್ಸು ಸೇರಿ ಪರ್ವತಾಕಾರದ ಜ್ವಾಲೆಯಾಯಿತು. ಸಕಲ ದಿಕ್ಕುಗಳು ಬೆಳಗಿದವು. ಸರ್ವ ಶಕ್ತಿಗಳು ಸೇರಿ ಸ್ತ್ರೀ ರೂಪ ತಾಳಿತು. ವಿಷ್ಣುವಿನ ತೇಜಸ್ಸು ಆಕೆಯ ಭುಜಗಳಾದವು. ಶಿವನ ತೇಜಸ್ಸು ಕೇಶವಾಯಿತು. ಬ್ರಹ್ಮನ ತೇಜಸ್ಸು ಹಲ್ಲುಗಳಾದವು. ಬೇರೆ ಬೇರೆ ದೇವತೆಗಳ ತೇಜಸ್ಸು ಅವಳ ಅವಯವಗಳಾದವು. ಸರ್ವ ತೇಜೋಮಯಳಾದ ದೇವಿಯು ಸಹಸ್ರ ಭುಜಗಳಿಂದ ಶೋಭಿಸಿದಳು. ದೇವಿಗೆ ಶಿವನು ಚಂದ್ರಹಾರ, ಶೂಲಡಮರು, ಪಾಶಪತಾಸ್ತ್ರಗಳನ್ನು ಕೊಟ್ಟನು. ಮಹಾವಿಷ್ಣು ಶಂಖ ಚಕ್ರ ಗದೆಗಳನ್ನು, ವರಣನು ಪಾಶವನ್ನು, ಅಗ್ನಿಯು ಶಕ್ತಿ, ಇಂದ್ರನು ವಜ್ರಾಯುಧ, ಸೂರ್ಯನು ಚಕ್ರವನ್ನು, ಬ್ರಹ್ಮನು ಅಕ್ಷರಮಾಲೆ ಕಮಂಡಲುಗಳನ್ನು ಕೊಟ್ಟನು. ಬ್ರಹ್ಮನು ಮುತ್ತಿನ ಹಾರಗಳನ್ನು ನೀಡಿದನು. ದೇವತೆಗಳು ಬಗೆ ಬಗೆ ಆಭರಣಗಳನ್ನು ಆಕೆಗೆ ಕೊಟ್ಟರು. ನಂತರ ದೇವತೆಗಳೆಲ್ಲ ಸೇರಿ ದೇವಿಗೆ ಆರತಿಯನ್ನು ಬೆಳಗಿ ಜೈ ಜೈಕಾರ ಮಾಡಿದರು. ತಾಯಿ ಮಹಿಷಾಸುರನ ಸಂಹಾರ ಮಾಡಿ ನಮ್ಮ ದುಃಖಗಳನ್ನು ಪರಿಹರಿಸು ಎಂದು ಅವಳನ್ನು ಪ್ರಾರ್ಥನೆ ಮಾಡಿದರು. ದೇವದುಂದುಭಿಗಳು ಮೊಳಗಿತು. ಎಲ್ಲಾ ದಿಕ್ಕುಗಳಲ್ಲಿಯೂ ಈ ಧ್ವನಿ ಪ್ರತಿಧ್ವನಿಗೈದಿತು. ಈ ಮಹಾ ಶಬ್ದದಿಂದ ಎಲ್ಲರೂ ಹೆದರಿದರು. ಮಹಿಷಾಸುರನಿಗೆ ಆಶ್ಚರ್ಯವಾಯಿತು. ತ್ರಿಮೂರ್ತಿಗಳನ್ನು ಜಯಿಸಬಲ್ಲ ನನಗೆ ಶತ್ರುಗಳು ಯಾರು? ಬೇರೆ ಯಾರು ಇರಬೇಕು? ಯಾರಾದರೇನು ಹಿಡಿದು ತರುತ್ತೇನೆ ಎಂದು ಯೋಚಿಸಿ ರಥವನ್ನೇರಿ ಹೊರಟನು. ಮಹಿಷಾಸುರನ ಸೇನಾಧಿಪತಿಯು ಅಪ್ರತಿಮ ವೀರನಾಗಿದ್ದನು. ಅಸಂಖ್ಯಾತ ಸೈನ್ಯದೊಡನೆ ಆತನು ಮಹಿಷಾಸುರನನ್ನು ಹಿಂಬಾಲಿಸಿದನು. ಬಿಡಾಲ, ರುದಗ್ರ, ರಸಿಲೋಮ ಮೊದಲಾದ ಆತನ ಮಿತ್ರರು ಸೈನ್ಯದೊಡನೆ ಹೊರಟರು. ಮಹಿಷಾಸುರನ ಸೈನ್ಯದ ಭಾರಕ್ಕೆ ಭೂಮಿ ತತ್ತರಿಸಿತು. ದೇವಿಯು ಆತನಿಗೆ ಎದುರಾದಳು. ದೇವತೆಗಳೆಲ್ಲರೂ ದೇವಿಯನ್ನು ಅನುಸರಿಸಿ ಆಕೆಯ ಬಳಿ ನಿಂತರು. ದೇವಿಯು ಮಹಿಷಾಸುರನ ಸೈನ್ಯದ ಮೇಲೆ ದಿವ್ಯ ಬಾಣಗಳ ಮಳೆಯನ್ನೇ ಸುರಿಸಿದಳು. ಆಗ ರಾಕ್ಷಸರು, ಈಕೆಯು ಸಾಮಾನ್ಯ ಸ್ತ್ರೀಯಲ್ಲ ಎಂದುಕೊಂಡು ದೇವಿಯ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದರು. ದೇವಿಯು ಅವರ ಶಸ್ತ್ರಾಸ್ತ್ರಗಳನ್ನೆಲ್ಲ ಕ್ಷಣಾರ್ಧದಲ್ಲಿ ತುಂಡರಿಸಿದಳು. ದೇವತೆಗಳೇ, ನೀವು ಇಲ್ಲಿ ನಿಲ್ಲಬೇಡಿ, ಆಕಾಶದಲ್ಲಿ ನಿಂತು ದೈತ್ಯ ಸಂಹಾರವನ್ನು ನೋಡಿ ಎಂದಳು. ದೇವಿಯ ಬಾಣಪ್ರಯೋಗದಿಂದ ರಾಕ್ಷಸರ ಸೊಕ್ಕು ಮುರಿಯಿತು. ಸೈನ್ಯ ನಾಶವಾಯಿತು. ರಾಕ್ಷಸ ವೀರರು ಆಕೆಯ ಬಾಣಗಳಿಂದ ತಲ್ಲಣಿಸಿ ಹೋದರು. ಉಳಿದ ರಾಕ್ಷಸ ಸೈನ್ಯಕ್ಕೆ ಹಿನ್ನಡೆಯಾಯಿತು. ಆಗ ಚಕ್ಷುರನೆಂಬ ದೈತ್ಯನು, ಇವಳ ಕೈ ಕಾಲುಗಳನ್ನು ಕಟ್ಟಿ ಹಾಕಿ ಎಂದು ಘರ್ಜಿಸಿದನು.
ದೇವಿಯು ಬಾಣದ ಮಳೆಯನ್ನೇ ಸುರಿಸಿದಳು. ಆಕೆಯು ಖಡ್ಗದಿಂದ ರಾಕ್ಷಸರ ಹೆಗಲುಗಳನ್ನು ಕತ್ತರಿಸಿದಳು. ರಕ್ತದ ಕೋಡಿ ಹರಿಯಿತು. ರಕ್ತದ ಕೆಸರಿನಲ್ಲಿ ರಾಕ್ಷಸರ ರಥಗಳು ಹೂತು ಹೋದವು. ರಾಕ್ಷಸರ ತಲೆಗಳೇ ಪಾತ್ರೆಗಳಂತೆ, ರಕ್ತವೇ ತುಪ್ಪದಂತೆ, ಮಾಂಸವೇ ಪಿಂಡದಂತಾಯಿತು. ಅವರ ಪಿತೃಗಳಿಗೆ ಇದೇ ತರ್ಪಣವಾಯಿತು. ರಣಭೂಮಿಯ ಸಂಭ್ರಮವನ್ನು ವರ್ಣಿಸಲು ಅಸಾಧ್ಯ. ದೇವತೆಗಳು, ದೇವಿಗೆ ಜಯವಾಗಲಿ. ನೀನು ಬೇಗ ಮಹಿಷಾಸುರನನ್ನು ಸಂಹರಿಸು. ಇದೇ ನಿನಗೆ ನಮ್ಮ ನಮನ ಎಂದು ಕೈಜೋಡಿಸಿ ನಮಸ್ಕರಿಸಿದರು. ಎಂಬಲ್ಲಿಗೆ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುಬರ ಶಿಷ್ಯ ಶ್ರೀ ಚಿದಾನಂದವಧೂತ ವಿರಚಿತ ದೇವಿ ಮಹಾತ್ಮೆಯ 4ನೇ ಅಧ್ಯಾಯ ಸಂಪನ್ನವಾಯಿತು. ಶ್ರೀ ಕೃಷ್ಣಾರ್ಪಣಮಸ್ತು. ಜಗನ್ಮಾತೆ ದುರ್ಗೆಯ 4ನೆಯ ಸ್ವರೂಪದ ಹೆಸರು ಕೂಷ್ಮಾಂಡ ಎಂದಾಗಿದೆ. ಸುರಾಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವ ಚ ದಧಾನ ಹಸ್ತ ಪದ್ಮಭ್ಯಾಂ. ಕೂಷ್ಮಾಂಡ ಶುಭದಾಸ್ತು ಮೇ. ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರವೇ ವ್ಯಾಪಿಸಿತ್ತು. ಆಗ ಕೂಷ್ಮಾಂಡ ದೇವಿಯು ತನ್ನ ಈಶತ್ ಹಾಸ್ಯದಿಂದ ಬ್ರಹ್ಮಾಂಡವನ್ನು ರಚಿಸಿದ್ದಳು. ಆದ್ದರಿಂದ ಇವಳನ್ನು ಕೂಷ್ಮಾಂಡ ಎಂದು ಕರೆದರು. ತನ್ನ ಮಧುರ ಮುಗುಳ್ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು. ಆದ್ದರಿಂದ ಇವಳನ್ನು ಸೃಷ್ಟಿಯ ಆದಿ ಸ್ವರೂಪ ಅಥವಾ ಬ್ರಹ್ಮಾಂಡದ ಆದಿಶಕ್ತಿ ಎಂದು ಕರೆಯುತ್ತಾರೆ. ಇವಳಿಗಿಂತ ಮೊದಲು ಬ್ರಹ್ಮಾಂಡದ ಅಸ್ತಿತ್ವವೇ ಇರಲಿಲ್ಲ. ಇವಳ ನಿವಾಸವು ಸೌರಮಂಡಲದ ಒಳಗಿನ ಲೋಕದಲ್ಲಿ ಇದೆ. ಸೂರ್ಯ ಲೋಕದಲ್ಲಿ ನಿವಾಸ ಮಾಡುವ ಅರ್ಹತೆ ಮತ್ತು ಶಕ್ತಿ ಕೇವಲ ಇವಳಲ್ಲಿ ಇದೆ. ಇವಳ ಶರೀರದ ಕಾಂತಿ ಪ್ರಭೆ ಸೂರ್ಯನಿಗೆ ಸಮಾನವಾಗಿ ದೇದೀಪ್ಯಮಾನ ಹಾಗೂ ಹೊಳೆಯುವಂತಹದ್ದು. ಇವಳ ತೇಜ ಮತ್ತು ಪ್ರಕಾಶದಿಂದಲೇ 10 ದಿಕ್ಕುಗಳು ಪ್ರಕಾಶಿತವಾಗಿದೆ. ಇದರ ಪ್ರಭಾವ ಬ್ರಹ್ಮಾಂಡದ ಎಲ್ಲಾ ಜೀವಿ ಹಾಗೂ ವಸ್ತುಗಳಲ್ಲಿ ತುಂಬಿದೆ. ಇವಳಿಗೆ 8 ಭುಜಗಳಿದ್ದು ಅಷ್ಟಭುಜಾಂಕಿತೆ ಎಂದು ಖ್ಯಾತಳಾಗಿದ್ದಾಳೆ. ಇವಳ 7 ಕೈಗಳಲ್ಲಿ ಕ್ರಮವಾಗಿ ಕಮಂಡಲ, ಬಿಲ್ಲು, ಬಾಣ, ಕಮಲ, ಮಕರಂದಾಕಾರದ ಚಿತಾಭಸ್ಮ, ಚಕ್ರ ಮತ್ತು ಜಟಿಲಗಳು ಇವೆ. 8ನೇ ಕೈಯಲ್ಲಿ ಎಲ್ಲಾ ಸಿದ್ಧಿಗಳು, ಧನವನ್ನು ಕೊಡುವ ಜಪಮಾಲೆ ಇದೆ. ಇವಳ ವಾಹನ ಸಿಂಹವಾಗಿದೆ. ಸಂಸ್ಕೃತದಲ್ಲಿ ಬೂದುಕುಂಬಳಕಾಯಿಯನ್ನು ಕೂಷ್ಮಾಂಡವೆಂದು ಹೇಳುತ್ತಾರೆ. ಆಯುರ್ವೇದದ ಪ್ರಕಾರ ಬೂದುಗುಂಬಳಕಾಯಿ ಜ್ಞಾನವರ್ಧಕ, ತೇಜೋವರ್ಧಕ, ತಾಪ ನಿವಾರಕ, ದೇಹವನ್ನು ತಂಪಾಗಿಸುತ್ತದೆ. ಕೂಷ್ಮಾಂಡ ಪದದಲ್ಲಿ ಕೂ ಅಂದರೆ ಚಿಕ್ಕದು, ಉಷ್ಮ ಎಂದರೆ ಶಕ್ತಿ, ಅಂಡ ಎಂದರೆ ಭ್ರೂಣ ಎಂದು ಅರ್ಥ. ಆದ್ದರಿಂದ ಇಡೀ ಬ್ರಹ್ಮಾಂಡ ಎನ್ನುವ ಶಕ್ತಿಯನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡವಳೇ ಕೂಷ್ಮಾಂಡ ದೇವಿ. ಬಲಿಗಳಲ್ಲಿ ಕುಂಬಳಕಾಯಿ ಬಲಿಯು ಇವಳಿಗೆ ಅತ್ಯಧಿಕ ಪ್ರಿಯವಾಗಿದೆ. ಆದ್ದರಿಂದಲೂ ಕೂಷ್ಮಾಂಡ ಎಂದು ಹೇಳುತ್ತಾರೆ. ನವರಾತ್ರಿಯ 4ನೇ ದಿನ ಈ ದೇವಿ ಸ್ವರೂಪದ ಉಪಾಸನೆ ಮಾಡುತ್ತಾರೆ. ಈಕೆಯ ಆರಾಧನೆಯಿಂದ ಮನಸ್ಸಿನ ಕ್ಲೇಶ ಕಳೆದು ಜ್ಞಾನದ ಬೆಳಕು ಹೆಚ್ಚುತ್ತದೆ. ಜ್ಞಾನದ ಹೊನಲು ಸಂತಸಕ್ಕೆ ಕಾರಣವಾಗುತ್ತದೆ. ಈ ದಿನ ಸಾಧಕನ ಮನಸ್ಸು ಅನಾಹತ ಚಕ್ರದಲ್ಲಿ ನೆಲೆ ನಿಲ್ಲುತ್ತದೆ. ಇವಳ ರೂಪವನ್ನು ಮನದಲ್ಲಿ ಧ್ಯಾನಿಸಿಕೊಂಡು ಉಪಾಸನೆ ಮಾಡಿದಾಗ ಭಕ್ತರು ಎಲ್ಲಾ ರೋಗ ಶೋಕಗಳಿಂದ ಮುಕ್ತರಾಗುತ್ತಾರೆ. ಆಯಸ್ಸು, ಯಶಬಲ, ಆರೋಗ್ಯ ವೃದ್ಧಿಯಾಗುತ್ತದೆ. ಕೂಷ್ಮಾಂಡ ದೇವಿಗೆ ಸ್ವಲ್ಪವೇ ಶ್ರದ್ಧಾ ಭಕ್ತಿಯ ಪೂಜೆಗೆ ಪ್ರಸನ್ನಳಾಗುತ್ತಾಳೆ. ಕಾಯ ವಾಚ ಮನಸ ಶರಣಾಗತನಾದ ಬಳಿಕ ಅತ್ಯಂತ ಸುಲಭವಾಗಿ ಪರಮಪದ ಪಡೆಯುತ್ತಾನೆ. ಶಾಸ್ತ್ರ ಪುರಾಣಗಳ ಪ್ರಕಾರ ವಿಧಿ ವಿಧಾನಗಳ ಉಪಾಸನೆಯನ್ನು ಹಗಲು ರಾತ್ರಿ ಮಾಡಬೇಕು. ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯುತ್ತಾ ಹೋದಂತೆ ಸಾಧಕನಿಗೆ ಅವಳ ಕೃಪೆ ಆಗಿರುವ ಅನುಭವ ಪಡೆಯುತ್ತಾನೆ. ದುಃಖಮಯ ಸಂಸಾರವು ಸುಗಮವಾಗುತ್ತದೆ. ಕಲ್ಲು ಮುಳ್ಳುಗಳ ಹಾದಿ ಹೂವಿನ ಹಾಸಿಗೆಯಾಗುತ್ತದೆ. ಸಹಜ ಭಾವದಿಂದಲೇ ಭವಬಂಧನ ಬಿಡುಗಡೆಗೆ ಸುಲಭ ಮಾರ್ಗವಾಗುತ್ತದೆ. ಆದಿವ್ಯಾಧಿಗಳಿಂದ ಮುಕ್ತನಾಗಿ ಸುಖ ಸಮೃದ್ಧಿ ಮತ್ತು ಉನ್ನತಿಯ ಕಡೆಗೆ ಹೋಗುತ್ತಾನೆ. ಆದ್ದರಿಂದ ಲೌಕಿಕ ಪಾರಮಾರ್ಥಿಕ ಉನ್ನತಿ ಬಯಸುವವರು ಇವಳ ಉಪಾಸನೆಯಲ್ಲಿ ತೊಡಗಿಕೊಂಡಿರಬೇಕು. ಮಹಿಳೆಯರು ಭಕ್ತಿಯಿಂದ ಅಷ್ಟೋತ್ತರ ಸಹಿತ ಪೂಜೆ ಮಾಡಿದರೆ ಆಯುಸ್ಸು, ಆರೋಗ್ಯ, ಸೌಭಾಗ್ಯ ಕರುಣಿಸುತ್ತಾಳೆ. ಕಿತ್ತಳೆ ಬಣ್ಣದ ಸೀರೆ ಇವಳಿಗೆ ಇಷ್ಟ. ನೈವೇದ್ಯಕ್ಕೆ ಬೆಲ್ಲದಿಂದ ಮಾಡಿದ ಏನಾದರೂ ಸಿಹಿ, ಗೋಧಿ ನುಚ್ಚಿನ ಪಾಯಸ ಒಳ್ಳೆಯದು ಪದಾರ್ಥ. ಹೂಗಳಲ್ಲಿ ರಕ್ತವರ್ಣದ ಕೆಂಪು ಹೂವು ಮತ್ತು ಬಿಳಿ ಮಲ್ಲಿಗೆ ಹೂವು ಬಹಳ ಪ್ರಿಯವಾದದ್ದು. ಗುರುವಾರದ ದಿನ ಕೂಷ್ಮಾಂಡ ದೇವಿಯ ಸ್ವರೂಪವನ್ನು ಪೂಜಿಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗೋಣ.
ಮೇಲೆ ಬರೆದಿರುವ ಕೂಷ್ಮಾಂಡು ದೇವಿಯ ಚಿಕ್ಕ ಶ್ಲೋಕವನ್ನು 11 ಸಲ ಹೇಳಿಕೊಂಡರೆ ಒಳ್ಳೆಯದು. ಯಾ ದೇವಿ ಸರ್ವಭೂತೇಷು ಬುದ್ಧಿ ರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ.